ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ಹೆಚ್ಚಿಸಲು ಸರ್ಕಸ್. ಖುದ್ದು ಶಾಲೆಗಳಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲಿಸಿದ ಡಿಸಿ. ಶಿಕ್ಷಕರಿಗೆ ಖಡಕ್ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ತುಮಕೂರು ಜಿಲ್ಲೆ ಶೈಕ್ಷಣಿಕ ಜಿಲ್ಲೆಯಂತ ಹೆಸರನ್ನ ಪಡೆದಿದ್ರೂ ಕೂಡ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ತುಮಕೂರು ಜಿಲ್ಲೆ 16ನೇ ಸ್ಥಾನವನ್ನ ಪಡೆದಿತ್ತು. ಕಳೆದ ವರ್ಷಕ್ಕಿಂತ ಈ ವರ್ಷ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ತೀವ್ರ ಕಸರತ್ತನ್ನ ನಡೆಸ್ತಾ ಇದೆ. ಈ ಬೆನ್ನಲ್ಲೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಟಾಸ್ಕ್ ಅನ್ನ ನೀಡ್ತಾ ಇದ್ದು, ಪ್ರತಿ ವಿದ್ಯಾರ್ಥಿಯ ಓದು ಪ್ರಗತಿಯನ್ನ ಗಮನಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೆಚ್ಚಿಸುವ ದೃಷ್ಟಿಯಿಂದ ಇಂದು ಡಿಸಿ ಶುಭ ಕಲ್ಯಾಣ್ ಅಧಿಕಾರಿಗಳೊಂದಿಗೆ ಕೊರಟಗೆರೆ ಹಾಗೂ ಮಧುಗಿರಿ ಪಟ್ಟಣದ ವಿವಿಧ ಶಾಲೆಗಳಿಗೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿಯನ್ನ ನೀಡಿದ ಡಿಸಿ ವಿದ್ಯಾರ್ಥಿಗಳ ಸ್ಥಿತಿಗತಿಯನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ವಿದ್ಯಾರ್ಥಿಗಳೊಂದಿಗೆ ಡಿಸಿ ಶುಭ ಕಲ್ಯಾಣ್ ಮಾತುಕತೆಯನ್ನ ನಡೆಸಿ ಓದುವ ಪರಿಸರ ಹೇಗಿದೆ, ಮನೆಯಲ್ಲಿ ಓದಲು ಹೇಗೆ ಬೆಂಬಲ ಇದೆ ಎಂಬುದರ ಬಗ್ಗೆ ಚರ್ಚೆ ನಡೆಸಿದ್ರು. ಅಲ್ಲದೆ ಚೆನ್ನಾಗಿ ಎಕ್ಸಾಮ್ ಬರೆಯಲು ಮಾರ್ಗದರ್ಶನವನ್ನ ನೀಡಿದ್ರು. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅಂಕಗಳನ್ನ ಗಳಿಸಲು ಸಹಕಾರಿಯಾಗುವಂತೆ ಪಠ್ಯ ಚಟುವಟಿಕೆ ನೀಡುವಂತೆ ಶಿಕ್ಷಕರಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಮಕ್ಕಳು ನಾಟ್ ಕ್ಲಿಯರ್ ಇದ್ದಾರೆ, ಅವ್ರ ಮೇಲೆ ನಿಗಾ ವಹಿಸಿ ನೋಡಿ. ಅವ್ರ ಅಮ್ಮ ಅಪ್ಪ ಓದಿರಲ್ಲ, ಮನೆಯಲ್ಲಿ ಹೇಳ್ಕೊಡೋರು ಇರಲ್ಲ, ಒಂದು ನಿಮಿಷ. ಸೊ ಅದಕ್ಕೋಸ್ಕರನೇ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಗೌರ್ಮೆಂಟ್ ಅಲ್ಲಿ. ಮನೆಯಲ್ಲಿ ಹೇಳ್ಕೊಡೋರಿದ್ರೆ ಯಾಕೆ ಅವರು ನಮ್ಮನ್ನು ನಂಬ್ಕೊಂಡು ಇಲ್ಲಿ ಬರಬೇಕು? ಪ್ರತಿಯೊಬ್ಬರು ಪೇರೆಂಟ್ಸ್ ಮನೆಗೆ ಭೇಟಿ ಮಾಡಿ ನಿಮ್ಮ ಮನೆಗೆ ಬಂದಿದ್ದಾರೆ. ಫೋಟೋ ಮೊಬೈಲ್ ಇಲ್ಲ, ಈಗ ಫೋಟೋಗೋಸ್ಕರ ನಾವು ಕೆಲಸ ಮಾಡೋದು, ರಿಸಲ್ಟ್ಸ್ ಬೇಕು ಅಷ್ಟೇ. ಪ್ರತಿಯೊಬ್ಬರು ಮನೆಗೆ ಯಾರನ್ನ ಬೇಕಾದ್ರೆ ಎಲ್ಲ ಮನೆಗೂ ಹೋಗಿ ಸಂಜೆ ಕ್ಲಾಸ್ ತಗೋತೀರಾ? ಪ್ರಿನ್ಸಿಪಲ್ ಅವರು ಎನ್ಶೋರ್ ದಟ್ ಯಾವ ಸಬ್ಜೆಕ್ಟ್ಸಲ್ಲಿ ಟೀಚರ್ಸ್ ಕಡಿಮೆ ರಿಸಲ್ಟ್ಸ್ ಬಂದಿದೆ, ನಾವು ಇವ್ರಿಗೂ ಎನ್ಕರೇಜ್ ಮಾಡಬೇಕು, ಮಕ್ಕಳಿಗೂ ಎನ್ಕರೇಜ್ ಮಾಡಬೇಕು. ಯು ಆರ್ ಕಸ್ಟೋಡಿಯನ್ ಅಂತ ಆಯ್ತಾ? ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್ ಇಂದು ಕೊರಟಗೆರೆ ಹಾಗೂ ಮಧುಗಿರಿಯ ಶಾಲೆಗಳಿಗೆ ಭೇಟಿಯನ್ನ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನೆಯನ್ನ ಮಾಡಿದ್ದೇವೆ. ಪೂರ್ವಭಾವಿ ಸಭೆಯಲ್ಲಿ ಕಡಿಮೆ ಅಂಕ ತೆಗೆದಿರುವ ಮಕ್ಕಳ ಮೇಲೆ ನಿಗಾ ವಹಿಸಿ ಅವರನ್ನ ಗಡಿ ಮುಟ್ಟಿಸಬೇಕೆಂದು ಶಿಕ್ಷಕರಿಗೆ ತಿಳಿಸಿದ್ದು, ಈ ಬಾರಿ ಜಿಲ್ಲೆಗೆ ಒಳ್ಳೆಯ ಫಲಿತಾಂಶ ಬರಲಿದೆ ಎಂದು ತಿಳಿಸಿದ್ದಾರೆ. ಮಧುಗಿರಿ ಟೌನ್ ಅಲ್ಲಿ ಇವತ್ತು ಗವರ್ಮೆಂಟ್ ಹೈಸ್ಕೂಲ್ಗೆ ಭೇಟಿಯಾಗಿದ್ವಿ. ಭೇಟಿದು ಉದ್ದೇಶ ಪ್ರಿಪರೇಟರಿ 1 and 2 ಅಲ್ಲಿ ಪಾಸ್ ಪರ್ಸೆಂಟೇಜ್ ಲೆಸ್ ದೆನ್ 50 ಇತ್ತು. ನಾವು ಈಗಾಗಲೇ ತುಮಕೂರಲ್ಲಿ ಯಾವ್ಯಾವ ಶಾಲೆಗಳಲ್ಲಿ SSLC ಮಕ್ಕಳದು ಪ್ರಿಪರೇಟರಿ 1 and 2 ಅಲ್ಲಿ ಲೆಸ್ ದೆನ್ 50% ಪಾಸ್ ಇದೆ, ಅವ್ರಿಗೆಲ್ಲ ಒಂದು 2-3 ಸರಿ ಮೀಟಿಂಗ್ ಮಾಡಿಸಿ ಕ್ವೆಶ್ಚನ್ ಪೇಪರ್ಸನ್ನು ಈಗಾಗಲೇ ಏನು ಸರ್ಕಾರದಿಂದ ಬಂದಿರುವ ಕ್ವೆಶ್ಚನ್ ಪೇಪರ್ಸು, ಬ್ಲೂ ಪ್ರಿಂಟು ಇದೆಲ್ಲ ಮಕ್ಕಳಿಂದ ಬರೆಸಿ, ಮತ್ತು ಯಾವ ಮಕ್ಕಳು ಯಾವ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅವ್ರ ಮೇಲೆ ನಿಗಾ ವಹಿಸಿ ಬೆಳಿಗ್ಗೆ ಅವರಿಗೆ ಸ್ಪೆಷಲ್ ಕ್ಲಾಸಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದನ್ನು ಯಾವ ಮಟ್ಟಕ್ಕೆ ಫೀಲ್ಡಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೋಡಲಿಕ್ಕೆ ಖಾತ್ರಿಪಡಿಸಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಾಟ್ ಕ್ಲಿಯರ್ಡ್ ಯಾವ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಂದ ಕ್ವೆಶ್ಚನ್ ಪೇಪರ್ಸನ್ನು ಬರೆಸಿದ್ದಾರೆ. ಕೆಲವೊಂದು ಮಕ್ಕಳು ನಿಜವಾಗ್ಲೂ ಸುಧಾರಣೆ ಆಗಿದ್ದಾರೆ. ಪ್ರಿಪರೇಟರಿ 1, 2ಗೂ ಈಗ ಅವ್ರು ಮಾಡಿರುವ ಕ್ಲಾಸ್ ಟೆಸ್ಟ್ಗೂ ಕೆಲವು ಮಕ್ಕಳು ಸುಧಾರಣೆ ಆಗಿದ್ದಾರೆ. ಬಟ್ ಕೆಲವೊಂದು ಮಕ್ಕಳು ಆಬ್ಸೆಂಟ್ ಆಗುವುದು ಮತ್ತು ಹಬ್ಬ ಅಂತ ಹೇಳಿ ಸ್ಕೂಲಿಗೆ ಬರದೇ ಇರುವುದು, ಈ ಥರ ಮಕ್ಕಳಲ್ಲಿ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ಕೊಂಡಿಲ್ಲ. ಸೊ ಈಗ ಮತ್ತೆ ಸ್ಯಾಟರ್ಡೆ ಎಲ್ಲ HMಗಳು ಒಂದು 44 ಶಾಲೆಗಳು ತುಮಕೂರು ಆ್ಯಂಡ್ ಮಧುಗಿರಿ ಸೇರಿಸಿ ಆ HMಗಳಿಗೆ ಮತ್ತೊಮ್ಮೆ ನಾವು ಸಭೆ ಮಾಡ್ತೀವಿ. ಅದರಲ್ಲಿ ನಾವು ಇನ್ನೂ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಏನು ಕೊಡಬಹುದು ಅಂತ ನಾವು ಕೂಡ ಎಕ್ಸಾಮಿನ್ ಮಾಡಲಿಕ್ಕೆ, ಇಂಟ್ರೋಸ್ಪೆಕ್ಷನ್ ಮಾಡಲಿಕ್ಕೆ ಇಲ್ಲಿ ಫೀಲ್ಡ್ ವಿಸಿಟ್ಗೆ ಬಂದಿದ್ದೀನಿ. ಸೊ ನನಗೆ ಬೆಳಗ್ಗೆಯಿಂದ ಕೊರಟಗೆರೆ ಮಧುಗಿರಿ ಶಾಲೆಗಳಿಗೆ ಎಸ್ಪೆಷಲಿ SSLC ಮಕ್ಕಳದು ನೋಡೋಕ್ಕೆ ಬಂದಿದ್ದೀನಿ. ನನಗೂ ಒಂದಷ್ಟು ಐಡಿಯಾ ಬಂದಿದೆ. ಸೊ ಇದನ್ನು HMಗಳಿಗೆ ಒಂದು ಇಂಟ್ರಾಕ್ಷನಲ್ಲಿ ನಾನು ಹೇಳ್ತೀನಿ. ಈಗ ಶನಿವಾರ ಮೀಟಿಂಗ್ ಕರೆದಿದ್ದೀವಿ, ಅವತ್ತು ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ SSLC ರಿಸಲ್ಟ್ಸ್ ಬರಬೇಕು,
25,000 ಮಕ್ಕಳದು ಒಳ್ಳೆಯ ರೀತಿಯಲ್ಲಿ ಅವ್ರದ್ದು ಭವಿಷ್ಯ ಇರಬೇಕು ಅನ್ನೋದೇ ನಮ್ಮದು ಉದ್ದೇಶ. ಇನ್ನು ಇದೇ ವೇಳೆ ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೂ ಡಿಸಿ ಶುಭ ಕಲ್ಯಾಣ್ ಭೇಟಿಯನ್ನ ನೀಡಿ ಹಾಸ್ಟೆಲ್ಗಳ ಸ್ಥಿತಿಗತಿಯನ್ನ ಪರಿಶೀಲಿಸಿದ್ರು. ವಿದ್ಯಾರ್ಥಿಗಳು ಮಲಗುವ ಜಾಗ, ಅಡುಗೆ ಕೋಣೆ, ಶೌಚಾಲಯ ಸೇರಿ ಹಾಸ್ಟೆಲ್ನ ಪ್ರತಿ ಮೂಲೆಯನ್ನ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಕೊಡುವ ಆಹಾರದ ಗುಣಮಟ್ಟತೆ ಹೇಗಿದೆ ಅನ್ನೋದನ್ನ ಡಿಸಿ ಖುದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಶೇಷವಾಗಿ ಕೊರಟಗೆರೆಯಲ್ಲಿ ತಹಸೀಲ್ದಾರು, ಇಒ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಯಾವ್ಯಾವ ಶಾಲೆಯಲ್ಲಿ ಕಡಿಮೆ ರಿಸಲ್ಟ್ಸ್ ಬಂದಿದೆ ಅಲ್ಲಿ ಅವರೇ ಭೇಟಿ ಮಾಡ್ತಿದ್ದಾರೆ. ಈ ಸತಿ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಅದಿಲ್ಲದೆ ಹಾಸ್ಟೆಲ್ ಕೂಡ ವಿಸಿಟ್ ಮಾಡಿದ್ವಿ. ಪ್ರೀ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಕೊರಟಗೆರೆ ಟೌನಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿ ಕ್ಲೆನ್ಲಿನೆಸ್ ಎಲ್ಲ ಚೆನ್ನಾಗಿತ್ತು. ಸಣ್ಣ ಪುಟ್ಟ ಇಶ್ಯೂಸ್ ಇತ್ತು, ಅದು ನಾವು ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಒಟ್ಟಾರೆಯಾಗಿ ಹಾಸ್ಟೆಲ್ಸು ಮತ್ತು ಶಾಲೆಗಳಲ್ಲಿ ಎಸ್ಪೆಷಲಿ SSLC ಸ್ಟೂಡೆಂಟ್ಸನ್ನು ನೋಡಿ ಅವ್ರ ಹತ್ರ ಮಾತಾಡಿಸ್ಬೇಕು ಮತ್ತು ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದು ಆನ್ ದ ಗ್ರೌಂಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಒಟ್ಟಿನಲ್ಲಿ SSLC ಫಲಿತಾಂಶದಲ್ಲಿ ಜಿಲ್ಲೆಗೆ ಉತ್ತಮ ಸ್ಥಾನ ತರುವ ಸಂಕಲ್ಪದೊಂದಿಗೆ ಜಿಲ್ಲಾಡಳಿತ ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದು, ಡಿಸಿ ಅವರು ಕೊಟ್ಟ ಸಲಹೆ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿದ್ದು, ಡಿಸಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.